ಹೆಣ ಹೇಗಿರಬೇಕು ಅಂತಂದ್ರೆ ಜನ ಓರೋ ಮಟ್ಟಿಗಿರಬೇಕು, ಎತ್ಕೊಂಡೋಗಿ ಬಿಸಾಕು ಅನ್ನೋ ಮಟ್ಟಿಗೆ ಇರಬಾರದು ಜೀವನ. ಓಕೆ ಓಕೆ ಓಕೆ. ಮನುಷ್ಯ ಯಾವತ್ತು ಇಷ್ಟೇನೆ, ಶಿವನಾಗಿದ್ದರೆ ಅವನಿಗೆ ಸಂಸ್ಕಾರ ಇರುತ್ತೆ, ಶವನ ಆದ್ರೆ ಅವನಿಗೆ ಇನ್ನೊಂಥರ ಸಂಸ್ಕಾರ ಇರುತ್ತೆ. ಕರೆಕ್ಟ್ ಇದೆ. ಶಿವ ಲೆಕ್ಕವೇ ಬೇರೆ. ಅರಿತರೆ ನೀನೇ ಶಿವ, ಅರಿಯದಿದ್ರೆ ನೀನೇ ಶವ. ಓಕೆ. ನಿನ್ನೊಳಗೊಂದು ಆತ್ಮ ಇದೆ, ನಿನ್ನೊಳಗೊಂದು ಪರಮಾತ್ಮ ಇದೆ, ನಿನ್ನೊಳಗೊಬ್ಬ ಶಿವ ಇದ್ದಾನೆ. ಅದನ್ನ ಜಾಗೃತಿ ಮಾಡು. ನೀನು ಹೆಣ ಎತ್ತಕ್ಕೆ ಜನ ಕಿತ್ತಾಡ್ಬೇಕು, ನಾನು ಎತ್ಕೋತೀನಿ ಒಂದು 10 ನಿಮಿಷ, ನಾನೊಂದು 10 ನಿಮಿಷ ಎತ್ಕೋತೀನಿ, ನಾನೊಂದು ನಿಮಿಷ ಮಣ್ಣು ಹಾಕೋತಾರಪ್ಪ, ನಾನೊಂದು ನಿಮಿಷ. ಹಿಂಗ್ ಸಾಯ್ಬೇಕು ಅನ್ನೋ ಸಣ್ಣ ಮನುಷ್ಯ. ನನ್ನ ಮಗನ ಎತ್ತರ ಹೆಣನ ಅನ್ಬಾರ್ದು. ಓಕೆ 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 ಓಕೆ. ಏನನ ಮಾಡು, ಜನ ಗುರುತಿಸೋಂಗಿರ್ಬೇಕು ಮಗ. ಜನರ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ವಿಶ್ವಾಸ ಬಹಳ ದೊಡ್ಡದು. ಆ ವಿಶ್ವಾಸ ಅನ್ನೋದ್ರ ಮೇಲೆ ಇವತ್ತು ಜೀವನ, ಆ ನಂಬಿಕೆಯೇ ಜೀವನ, ಅದ್ರ ಮೇಲೆ ನಿಂತಿದೆ ಜೀವನ. ಹೆಣ ಹೇಗಿರಬೇಕು ಅಂತಂದ್ರೆ ಜನ ಓರೋ ಮಟ್ಟಿಗಿರಬೇಕು, ಎತ್ಕೊಂಡೋಗಿ ಬಿಸಾಕು ಅನ್ನೋ ಮಟ್ಟಿಗೆ ಇರಬಾರದು ಜೀವನ. ಓಕೆ ಓಕೆ ಓಕೆ. ಮನುಷ್ಯ ಯಾವತ್ತು ಇಷ್ಟೇನೆ, ಶಿವನಾಗಿದ್ದರೆ ಅವನಿಗೆ ಸಂಸ್ಕಾರ ಇರುತ್ತೆ, ಶವನ ಆದ್ರೆ ಅವನಿಗೆ ಇನ್ನೊಂಥರ ಸಂಸ್ಕಾರ ಇರುತ್ತೆ. ಕರೆಕ್ಟ್ ಇದೆ. ಶಿವ ಲೆಕ್ಕವೇ ಬೇರೆ. ಅರಿತರೆ ನೀನೇ ಶಿವ, ಅರಿಯದಿದ್ರೆ ನೀನೇ ಶವ. ಓಕೆ. ನಿನ್ನೊಳಗೊಂದು ಆತ್ಮ ಇದೆ, ನಿನ್ನೊಳಗೊಂದು ಪರಮಾತ್ಮ ಇದೆ, ನಿನ್ನೊಳಗೊಬ್ಬ ಶಿವ ಇದ್ದಾನೆ. ಅದನ್ನ ಜಾಗೃತಿ